ಈಗ ನಮ್ಮನೆಯವರು ಕನಕಪುರದಲ್ಲಿ ಶೂಟಿಂಗ್ ನಡೀತಿದೆ ಅಲ್ಲ, ಅವ್ರು ಅಲ್ಲಿದ್ದಾರೆ. ಹೋಗಿ ಒಂದು ವಾರ ಆಯ್ತು. ನಮ್ಮನೆಯವ್ರಿಗೆ ಗೊತ್ತಿಲ್ದಂಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ. ಆಮೆಗುಂಡಿ ಅಂತ ಹೋಗ್ತೀನಮ್ಮ ನೀನು ಇದಕ್ಕೆ ಹೋಗ್ತೀಯಾ? ಇವತ್ತು ನಾನು ಮಾಡಿರೋ ಶಾರ್ಟ್ ಮೂವಿ ಇವತ್ತು 4 ಗಂಟೆಗೆ ಸಂಜೆ ರಿಲೀಸ್ ಆಗ್ತಾ ಇದೆ. ಸತೀಶ್ ಹಿರೇಗೌಡ ಫಿಲಿಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮಗೆ ಫುಡ್ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ನಾನು ನನ್ನ ಮಗಳು ಹೊರಡ್ತಾ ಇದ್ವಿ. ಈಗ ನಮ್ಮನೆಯವರು ಕನಕಪುರದಲ್ಲಿ ಶೂಟಿಂಗ್ ನಡೀತಿದೆ ಅಲ್ಲ, ಸೊ ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಹೋಗಿ ಒಂದು ವಾರ ಆಯಿತು. ನಮ್ಮ ಅಭಿಯಣ್ಣ ಅಂದರೆ ನಮ್ಮನೆಯವ್ರ ಫ್ರೆಂಡ್ ಅಭಿಯಣ್ಣ ಅಂತ ಇದ್ದಾರಲ್ಲ, ಅಭಿಲಾಷ್ ಅಂತ. ನಿನ್ನೆ ಅಷ್ಟೇ ಅವರು ಕೂಡ ಕಾರ್ ತೊಗೊಂಡಿದ್ದಾರೆ. ಹಾಗೆ ಒಂದು ಟ್ರಿಪ್ ಹೋದಂಗೆ ಆಗ್ತದೆ, ಹಂಗೆ ಅಣ್ಣನ ಮಾತಾಡ್ಸ್ಕೊ ಬಂದಂಗೆ ಆಗುತ್ತೆ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ವಿ. ನಮ್ಮನೆಯವ್ರಿಗೆ ಗೊತ್ತಿಲ್ದಂಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ. ಅದು ನನಗೆ ಶಾಕ್ ಆಗುತ್ತೆ, ಇದು ಗೊತ್ತಿಲ್ಲ. ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊತಿದ್ದೆ. ಆದರೆ ಅಭಿಯಣ್ಣ ಫಸ್ಟ್ ಅವರಿಗೆ ಫೋನ್ ಮಾಡಿ ಎಲ್ಲ ಹೇಳಿ ಕೇಳಿ ಆಮೇಲೆ ಅವ್ರು ನೋಡೋಣ ಪೂಜೆ ಫ್ರೀ ಉಂಟ ಕೇಳಿ ಅಂತ ಹೇಳಿದ್ಕೆ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ 7:30 ಆಗಿದೆ. ಸ್ವಲ್ಪ ಚಳಿ ಇದೆ, ಮೋಡ ಆಗಿದೆ. ಈಗ ನಮ್ಮ ಅಮ್ಮನೆಲ್ಲ ಹೊರಗಡೆ ಕೂಡಿ ಹೋಗ್ಬೇಕು. ಒಳಗಡೆ ಸಾರಿ, ನಮ್ಮ ಪುಟಾಣಿನ ಒಳಗಡೆ ಕೂಡಿ ಹೋಗಬೇಕು. ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಾತ್ರೂಮಿಗೆ ಹೋಗೋಕ್ಕಾಗಲಿ ಅಥವಾ ಡೋರ್ ಹೋಗ್ಬಿಟ್ಟು ಒಂದೊಂದು ಸರಿ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ ಬಾತ್ರೂಮು, ಹಂಗಾಗ್ಬಿಡುತ್ತೆ. ಅದನ್ನು ರೆಡಿ ಮಾಡಿ, ಅದಕ್ಕೆ ಫುಡ್ ರೆಡಿ ಮಾಡಿ 2 ಟೈಮಿಗೆ ಬೆಡ್ಡೆಲ್ಲ ರೆಡಿ ಮಾಡಿ ಹೋಗ್ತಾ ಇದ್ವಿ. ಆದರೂ ನಾವು ಬರೋ ಆ ಟೈಮಿಗೆ ಕೋಪ ಮಾಡ್ಕೊಂಡು ಬೇಜಾರ್ದಲ್ಲಿ ಕೂತಿರುತ್ತೆ. ರೆಡಿ ಆಯ್ತು ಬಂಗ್ರಿ? ರೆಡಿ? ಹಾಂ, ನಮ್ಮ ಪುಟಾಣಿ ನೋಡಿ ಹೆಂಗೆ ರೆಡಿಯಾಗಿದೆ ನನ್ನ ಮಗಳು. ಹಿಂಗೆ ನಾಳೆ ಟ್ರಿಪ್ ಹೋಗೋದು ಅಂತ ಹೇಳಿದ ತಕ್ಷಣ ಅವಾಗಲೂ ಟಿ ವಿ ನೋಡ್ತಿದ್ದಳು. ಎದ್ದು ನನ್ನ ಮಗಳು ಬ್ಯಾಗ್ ರೆಡಿ ಮಾಡಿಕೊಂಡು ಬ್ಯಾಗಿಗೆ ಏನೇನು ಬೇಕೋ ಸ್ನ್ಯಾಕ್ಸು ಅದು ಇದು ಎಲ್ಲ ತುಂಬ್ಕೊಂಡು, ಏನಿಲ್ಲ ಸುಮ್ಮನೆ ಎಲ್ಲ ತುಂಬ್ಕೊಳ್ಳೋದು. ನಾನು ಬಿಟ್ಟರೆ ಹಾಳು ಮುಳು ಇದ್ದು ಮನೆಯದೆಲ್ಲ ತುಂಬ್ಕೊಂಡ್ಬಿಡ್ತಾಳೆ. ಕ್ಲೀನಾಗಿ ಮಗಳು ಎಡ್ಜಸ್ ಎಲ್ಲ ಹೋದ್ರೆ ಹಾಳು ಮಾಡಿದ್ರು ಹೊಡೆದ್ಬಿಡ್ತೀನಿ ನಾನು ಬುಕ್ಕಿಂದು. ಮತ್ತು ಹೇಗೆ ತಗೊಂಡು ಹೋಗಿರ್ತೀವಿ ಹಾಗೆ ತಗೊಬರ್ಬೇಕು. ನಮ್ಮ ಪುಟಾಣಿನ ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಗೊತ್ತಾಗ್ಬಿಟ್ಟಿದ್ದೀವಿ, ಇವರೆಲ್ಲ ಹೊರಡ್ತಾ ಇದ್ದಾರೆ. ನಾನು ಇಲ್ಲೇ ಒಳಗೆ ಕೂಡ ಹಾಕ್ಬಿಡ್ತಾರೆ, ಅಷ್ಟರೊಳಗೆ ಹೊರಗಡೆ ಸೇರ್ಕೊಳ್ಳೋಣ ಅಂತ ಹೇಳಿ ಓಡಾಡ್ತಾ ಇದೆ. ನಾನೇನು ಅಷ್ಟು ಇಷ್ಟಪಡಲ್ಲ ಸುತ್ತಕ್ಕೆ. ಅಲ್ಲಲ್ಲ ಹತ್ರ ಜಾಗದಲ್ಲಿದ್ದರೆ, ನಾನು ಇತ್ತ ಕಡೆ ಹತ್ರ ಜಾಗದಲ್ಲಿದ್ದರೆ ಹೋಗಿ ಬರೋಕ್ಕೆ ಇಷ್ಟ. ಹಿಂಗೆ ಲಾಂಗ್ ಟ್ರಿಪ್ ಎಲ್ಲ ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಈಗ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಬ್ರೆಡ್ ಆಮ್ಲೆಟು ಮತ್ತು ಇದೆಲ್ಲ ಹಾಕಿ ಸ್ಯಾಂಡ್ವಿಚ್ ಮಾಡಿ ತಿಂತಾಯಿದ್ದೀವಿ. ಒಂದು ಪೀಸ್. ಇಷ್ಟು ದಪ್ಪ ನನಗೆ ಹಿಂಸೆ ಆಗುತ್ತಾರೆ. ಯಾವತ್ತೂ ದಪ್ಪ ಆಗಿರಲಿಲ್ಲ, ಈ ಸರಿ ದಪ್ಪ ಹೋಗ್ಬಿಟ್ಟಿದ್ದೀನಿ ನನಗೆ ಗೊತ್ತಿದ್ದಾಗ. ಹಾಗಾಗಿ ಈ ಸರಿ ಬಂದು ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ. ಅಂಥ ಡಯಟ್ ಏನಿಲ್ಲ, ಎಲ್ಲ ತಿಂತಿದ್ದೀನಿ, ಸ್ವಲ್ಪ ಕಡಿಮೆ ತಿಂತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇದೆಲ್ಲ ನೋಡ್ತಾ ಡಯಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ನಾನ್ ವೆಜ್ 15 ಡೇಸಿಂದ ನಾನು ತಿಂದೇ ಇಲ್ಲ. ಯಾಕಂದರೆ ನಂಗೆ ಒಂದ್ಸರಿ ಆಸೆ ಆಗಿಬಿಟ್ರೆ ಅದು ಕಂಟಿನ್ಯೂಸ್ ಇನ್ನೊಂದು ಚೂರು ತಿನ್ನೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಮಾಡಿಬಿಡ್ತೀನಿ ಅಂತ ಹೇಳಿ ಈಗ ನಾನ್ ವೆಜ್ ಸ್ವಲ್ಪ ಬಿಟ್ಟಂಗೆ ದೂರದಲ್ಲಿ ಇದ್ದೀನಿ. 15 ದಿನ ಆಗಿದೆ. ಹಾಗಾಗಿ ಈ ಮೊಟ್ಟೆ ಮಯೋನೀಸು ಚೀಸ್ ಬ್ರೆಡ್ ಇದೆಲ್ಲ ನೋಡಿದಾಗ ಸ್ವಲ್ಪ ಆಸೆ ಆಗ್ತಾಯಿದೆ. ಹಾಗಾಗಿ ಇನ್ನೊಂದೆಲ್ಲ ಸ್ವಲ್ಪ ಇದಾವೆಲ್ಲ ಸ್ವಲ್ಪ ಖಾಲಿ ಆಗಲಿ ಅಂತ ಹೇಳಿ ಮೊಟ್ಟೆ ಒಂದು ಚೆನ್ನಾಗಿ ತಿಂತಾಯಿದ್ದೀನಿ. ಇದು ಎಷ್ಟು ಸಿಂಪಲ್ಲು, ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಒಂದು ತಿಂದರೆ ಸಾಕು. ಒಂದು ಅಂದರೆ ಇದರಲ್ಲಿ 2 ಬ್ರೆಡ್ ಪೀಸ್ ಇರುತ್ತೆ, 1 ಮೊಟ್ಟೆ ಇರುತ್ತೆ, ಈರುಳ್ಳಿ ಟೊಮೊಟೊ ಕುಕ್ಕುಂಬರ್ ಇದ್ರೆ ಸ್ವಲ್ಪ ಕುಕ್ಕುಂಬರ್ ಹಾಕ್ಕೊಳ್ತೀನಿ. ಇವತ್ತು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾವು ಊರಲ್ಲಿ ಸೋಮವಾರ ಸಂತೆ ಮಾಡಿ ನನಗೆ ಸೋಮವಾರದಿಂದ ಮತ್ತೆ ಫ್ರೆಶ್ ಆಗಿ ಎಲ್ಲ ತರಕಾರಿ ತಗೊಂಡ್ಬರ್ಬೇಕು ಅಂತ ನನ್ನ ತಲೆಯಲ್ಲಿ. ಹಾಗಾಗಿ ಭಾನುವಾರಕ್ಕೆ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಪುಟಾಣಿಗೆ ಫುಡ್ಡೆಲ್ಲ ರೆಡಿ ಇದೆ. ಈ ಥರ ನೆನೆ ಹಾಕಿದರೆ ಸ್ವಲ್ಪ ಕಷ್ಟದಲ್ಲಿ ತಿನ್ನುತ್ತೆ ನಿಧಾನಕ್ಕೆ. ಇವತ್ತು ನಾವು ಇರಲ್ವಲ್ಲ, ಹಾಗಾಗಿ ನಿಧಾನಕ್ಕೆ ತಿನ್ನಲಿ ಅಂತ ಹೇಳಿ ಅದನ್ನು ಹಂಗೆ ಮಾಡಿ ಇಟ್ಟಿದ್ದೀನಿ. ಹಾಗೆ ಪೂಜೆ ಎಲ್ಲ ಮಾಡಿ ಕೊಟ್ಟಿದ್ದೀನಿ. ಈಗ ಅಭಿಯಣ್ಣವರೆಲ್ಲ ಬಂದರು, ನಾವು ಹೋಗ್ತಾ ಇದ್ದೀವಿ. ನನ್ನ ಮಗಳು ಹೋಗಿ ಒಂದು 1/4 ಗಂಟೆಗೆ ಮತ್ತೆ ಅಮ್ಮ ಬೋರ್ ಆಗ್ತಾಯಿದೆ ಫೋನ್ ಕುಡಿ ಅಂದ್ಲು. ನಾನು ಕೊಡಲ್ಲ ಅಂದಿದ್ದಕ್ಕೆ ಅವಳೇನು ಬುಕ್ ತೊಗೊಬಂದಿಲ್ಲಲ್ಲ, ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಆಚೆಯಿಂದ ಬರುವಾಗ ಆ ಬುಕ್ಕು ಬ್ಯಾಗು ನೆನಪೇರಲ್ಲ ಅವಳಿಗೆ. ಇದು ನೋಡಿ ಪುಟಾಣಿ ಮಲಗಿತ್ತು ಅವ್ರು ಬಂದಾಗ, ಇವಾಗ ಎದ್ದು ಆಟ ಆಡ್ತಾ ಇದೆ. ಎಲ್ಲಿ ಪುಟಾಣಿ ತಾಯಿ ಜೊತೆ ಬಂದ್ಬಿಟ್ಟಿದೆ. ಬೇಡ, ಇನ್ನೇನು ಬೇಡ, ಬಾಯ್ಲಿ ನೀನು ಬೇಡ ಬಾಯ್ಲಿ, ಏನು ಹೇಳ. ಇವಾಗ ನಾವು ತಿಂಡಿಗೆ ಬಿಡದಿ ತಟ್ಟೆ ಇಡ್ಲಿ ಅಂತ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಬ್ಬಣ್ಣ ಇಲ್ಲಿ ಕರ್ಕೊಬಂದಿದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು 8-8ವರೆಗೆ ತಿಂದ್ಬಿಡ್ತೀನಿ, ಜಿಮ್ಗೆ ಹೋಗೋಕ್ಕಿಂತ ಮುಂಚೆನೇ. ಹಾಗಾಗಿ ನಾನು ಬೇಗ ಏನಾದರೂ ತಿಂದ್ಬಿಡ್ಬೇಕು. ಹಾಗಾಗಿ ಬ್ರೆಡ್ ತಿನ್ಕೊಂಡ್ಬಂದಿದ್ದೆ. ಇವರೆಲ್ಲ ತಿಂಡಿ ಮಾಡ್ಕೊಂಡು ಬಂದಿರಲಿಲ್ಲ. ಈಗ ಒಂದು ಟೈಮು 10-10:30 11 ಗಂಟೆ ಆಗಿರ್ಬೋದೇನೋ. ಆ್ಯಕ್ಚುಲಿ ಪಾಪಕ್ಕೆ ತುಂಬ ಹೊಟ್ಟೆ ಎಷ್ಟ್ಬಿಟ್ಟಿದೆ. ಎಲ್ಲಿದೆ ಪದ್ದಮ್ಮ? ಅಲ್ಲಿ ನಿಂತಿದೆ. ಇಲ್ಲಿ ರಾಜ್ಕುಮಾರ್ ಇಡ್ಲಿ ಕೇಳ್ತಾ ಇದ್ದಾರೆ ಪಾಪ. ತಿಂಡಿ ಎಲ್ಲ ಬಂತು.
ಮತ್ತು ಅದಕ್ಕೆ ಬೆಣ್ಣೆ, ಇಡ್ಲಿ, ವಡೆ, ಮಸಾಲೆ ವಡೆ, ಉದ್ದಿನ ವಡೆ ಮತ್ತು ಪಲಾವು. ನಾನು ದೊಡ್ಡದಾಗಿ ರೈಸ್ ತಿನ್ನೋದು ಬೇಡ ಅಂತ ಬೆಳಗ್ಗೆ ಏನೇನು ಭಾಷಣ ಬಿಟ್ಟಿದ್ದೆ. ಅಲ್ಲಿ ಅಭಿಯಣ್ಣ ರೈಸ್ ತಗೊಂಡಿದ್ದು ನೋಡಿಬಿಟ್ಟು ನನಗೂ ತುಂಬ ಆಸೆ ಆಗಿಬಿಡ್ತು. ಫಸ್ಟ್ ನನ್ನ ಮಗಳಿಗೆ ತಿಂಡಿ ಊಟ ಮಾಡಿಸ್ಬಿಡ್ತೀನಿ, ಯಾಕಂದರೆ ಅವಳು ಬೇಡ ಅಂತ ಬಿಟ್ಟರೆ ಅಕಸ್ಮಾತ್ ಅದನ್ನು ನಾವು ತಿನ್ಬೋದಲ್ಲ, ಕೊನೆಗೆ ಅವಳಿಗೂ ತೊಗೊಂಡು ನಾವು ತೊಗೊಂಡು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಫಸ್ಟ್ ಅವಳಿಗೆ ಹೊಟ್ಟೆ ತುಂಬಿಸ್ಬಿಡ್ತೀನಿ. ಆಮೇಲೆ ನನಗೆ ಏನು ಬೇಕು ಬೇಡ ಅಂತ ನೋಡೋದು. ಹಾಗೆ ಪಾಪುಗೆ ನೋಡಿ, ಅವ್ರು ಯಾವಾಗಲೂ ಅಷ್ಟೇ, ಪಾಪುಗೆ ಏನು ಊಟ ಬೇಕಾ, ತಿಂಡಿ ಬೇಕಾ, ನೀರು ಬೇಕಾ, ಯಾವುದೇ ಟೈಮಿಗೆ ಏನೇನು ಕೊಡಬೇಕು ಅಂತ ಎಲ್ಲ ಅವರೇ ಅಭಿಯಣ್ಣ ಮಾಡೋದು. ನೆಕ್ಸ್ಟ್ ನೋಡಿ ಇದು ಇಡ್ಲಿ ಮೇಲೆ ಚಟ್ನಿ ಪುಡಿ ಒಂದು ಕೊಡ್ತಾರೆ, ಚಟ್ನಿ ಪುಡಿ ಹಾಕ್ಕೊಡ್ತಾರೆ. ನನಗೆ ಚಟ್ನಿ ಪುಡಿ ಅಷ್ಟು ಇಷ್ಟ ಇಲ್ಲ, ಸೊ ಹಾಗಾಗಿ ಅದೇನು ತಗೊಳ್ಳಿಲ್ಲ. ಮತ್ತು ನಾನು ಇನ್ನೊಂದು ಸರಿ ಪಲಾವು, ನನಗೆ ಒಂದು ಪ್ಲೇಟ್ ಪಲಾವು ಮತ್ತು ಮಸಾಲೆ ವಡೆ ನನಗೆ ತುಂಬ ಇಷ್ಟ. ಹಾಗಾಗಿ ಮತ್ತೆ ಇನ್ನೊಂದು 4 ಮಸಾಲೆ ವಡೆ ತಗೊಂಡು, ನಂಗೆ ಎಲ್ಲೇ ಹೋದ್ರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂದರೆ ಆಗೋದೇ ಇಲ್ಲ. ನನಗೆ ರೈಸ್ ಐಟಮ್ಸ್ ನೋಡಿದರೆ ಅದು ತಗೊಳ್ಳೇಬೇಕು, ಅದೊಂದು ಇರಲೇಬೇಕು ನನಗೆ. ಹಾಗೆ ಇದು ನನಗಲ್ಲ, ಹಿಮಸಿಸ್ ಅವ್ರು ತಗೊಂಡ್ರು ಇದನ್ನ, ಪೂರಿ ಸಾಗು. ಹಾಗೆ ಅಲ್ಲಿ ಪಕ್ಕದಲ್ಲಿ ಆಟ ಆಡೋದೆಲ್ಲ ಇತ್ತು. ಮಕ್ಳಿಗೆ ಇನ್ನೇನು ಅದು ನೋಡಿದ ತಕ್ಷಣ ಬೇಕು ಬೇಕು ಅಂತ ನನ್ನ ಮಗಳು ಈ ಪಿ ಇಟ್ಕೊಂಡು ನಂಗೆ ಬೇಕು ಬೇಕು ಅಂತ, ಅವಳು ಗೊತ್ತು ಇಲ್ಲಿಂದ ತಗೊಂಡು ಹೋಗಿ ಬರೀ ಮನೆಯಲ್ಲಿ ಇಡೋವರೆಗೂ ಅಷ್ಟೇ ಅದು ಬೇಕು ಅಂತ ಹೇಳ್ತಾಳೆ. ಮನೆಗೆ ಹೋದ್ಮೇಲೆ ಅದೆಲ್ಲಿ ಬಿಸಾಕಿರ್ತಾಳೋ ಗೊತ್ತಿಲ್ಲ. ಮೊನ್ನೆ ಅದೇನು ನಾನು ಮನೆ ಕ್ಲೀನ್ ಮಾಡುವಾಗ ಸಿಕ್ಬಿಡ್ತು, ಹೂದು ಅಂತ ಕೂರಿಸಿದ್ದೆ. ಅದು ನನ್ನ ನೋಡಿದಾಗೆಲ್ಲ ಉತ್ತ ಕೂತ್ಕೊಂಡಿದ್ಲು ಮೊನ್ನೆ ಎಲ್ಲ. ಮತ್ತೆ ಸುಮ್ಮನೆ ವೇಸ್ಟ್ ಮಾಡೋದು ತಗೊಂಡು. ಹಾಗಾಗಿ ಅದ್ರ ಜೊತೆ ಇನ್ನೊಂದೇನು ಬ್ಯಾಲೆನ್ಸ್ ಮಾಡೋದೊಂದಿತ್ತು, ಅದು ತಗೊಂಡು. ಅದು ಚೆನ್ನಾಗಿತ್ತು ನನಗೆ ಆಟ ಆಡೋಕ್ಕೆ. ದೊಡ್ಡವರು ಆಟ ಆಡ್ಬೋದಿತ್ತು, ಹಾಗಾಗಿ ಅದೊಂದು ತಗೊಂಡೆ ನಾನು. ಬಾಯ್ ಮಾಡಿ ಓಡೋಣ. ಮತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ರೆಸಾರ್ಟಿಗೆ ಹೊಟ್ಟು. ಇದು ನೋಡಿ ಚೆನ್ನಾಗಿದೆ, ಏನು ಒಂಥರ ಅಲ್ಲಿ ಮರದ ಕೆಳಗೆ ಒಂದು 4-5 ಹಸುಗಳು ಮೇಯ್ತಾ ಇದ್ದು ಮತ್ತು ಕಟ್ಟಾಕಿದ್ರು, ಚೆನ್ನಾಗಿತ್ತು. ಮತ್ತು ಈ ಕನಕಪುರ ಸೈಡ್ ನಾನು ಯಾವಾಗಲೂ ಅಷ್ಟೇ ಹೋಗುವಾಗೆಲ್ಲ ಈ ಮನೆಗಳು ನೋಡ್ಕೊಂಡು ಹೋಗಿದ್ದೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಹಳೇ ಮನೆ ಮತ್ತು ಮನೆ ಮುಂದೆ ಕಂಬಗಳಿರುತ್ತೆ, ಒಳ್ಳೆ ದೊಡ್ಡ ಜಗತಿ ಇರುತ್ತೆ. ಅಲ್ಲಿ ತುಂಬ ಜನ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವ್ರು ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯ್ತು ಈ ಜಾಗ. ಹಾಗೆ ಆಮೆಗುಂಡಿ ರೆಸಾರ್ಟಲ್ಲಿ ಫಿಲ್ಮ್ ನಡೀತಾ ಇರೋದು ಬೇಣಂಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಆದರೂ ಒಂದು ಮಾತು ಕೇಳಿದ್ರು, ಅಕ್ಕ ಇಲ್ಲಿ ಆಮೆಗುಂಡಿ ತಾನೆ ಅಂತ. ಇಲ್ಲ ಕಾಡುಗಲ್ ಅಂತ ಹೇಳ್ದೆ ನಾನು. ಅವಾಗ ಅಬೇಣ್ಣ ಹೇಳ್ತಾಯಿದ್ರು, ನಾನು ಕೇಳಿ ಒಳ್ಳೆ ಕೆಲಸ ಮಾಡಿದೆ ಅಕ್ಕ, ಇಲ್ಲಾಂದರೆ ನಾನು ಸುಮ್ಮನೆ ಆಮೆಗುಂಡಿಗೆ 2 ಕಿಲೋಮೀಟ್ರ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗೋದು, ಹೋಗಿ ವಾಪಸ್ ಬರಬೇಕಾಗಿತ್ತು ಅಂತ ಏನೋ ಹೇಳ್ತಾಯಿದ್ರು. ಆಮೇಲೆ ಕಾಡುಗಲ್ ರೆಸಾರ್ಟಿಗೆ ಹೋದು ಅಲ್ಲಿ ಹೋಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಗೊತ್ತಾಯಿತು ನಾವು ಆಮೆಗುಂಡಿಲಿರೋದು ಅಂತ. ನನಗೂ ಗೊತ್ತಿತ್ತು, ಅವ್ರು ಹೇಳ್ತಾ ಇದ್ದಿದ್ದು ವಿಜಯಣ್ಣ ಮತ್ತು ಆಮೆಗುಂಡಿ ಅಂತಲೇ ಅವ್ರು ಹೇಳ್ತಾ ಇದ್ದಿದ್ದು. ಬಟ್ ನಾನು ಅಲ್ಲಿಗೆ ಹೋಗಿಲ್ಲಲ್ಲ, ಕಾಡುಗಲ್ಗೆ ಹೋಗಿದ್ನಲ್ಲ, ನನ್ನ ಕಣ್ಮುಂದೆ ಎಲ್ಲ ಬರ್ತಾಯಿದ್ದು ಕಾಡುಗಲ್ ರೆಸಾರ್ಟು. ಹಾಗೆ ಕಾಡುಗಲ್ ಅಂದ್ಕೊಂಡೆ. ಆಮೇಲೆ ಅಲ್ಲಿಗೆ ಅವ್ರಿಗೆ ಫೋನ್ ಮಾಡಿದ್ಮೇಲೆ ಮತ್ತು ಅಲ್ಲಿಂದ ನಾವು ಆಮೆಗುಂಡಿ ರೆಸಾರ್ಟಿಗೆ ಹೋಗಿದ್ದಾಯಿತು. ಅಭಿಯಣ್ಣ ನನ್ನ ಕೇಳ್ದಲ್ಲೇ ಹೋಗಿದ್ರು ಆಗ್ತಿತ್ತು. ನಾನು ಯಾವಾಗಲೂ ಅಷ್ಟು ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಡ್ತೀನಿ ಎಲ್ಲರಿಗೂ. ಮತ್ತು ಅಲ್ಲಿಂದ ನಾವು ಆಮೆಗುಂಡಿ ರೆಸಾರ್ಟಿಗೆ ಹೊರಟು ಹಾಗೆ ಹೋಗ್ತಾ ನವಿಲೆಲ್ಲ ಇತ್ತು, ಆ ನವಿಲೆಲ್ಲ ನೋಡಿಕೊಂಡು ಹಾಗೆ ಹೋದು. ತುಂಬ ಚೆನ್ನಾಗಿತ್ತು. ಅವ್ನು ನೋಡಿ ಹೋಗ್ತಿದ್ದಾಗೆ ನಮ್ಮ ಮನೆಯವರು ಇವರೆಲ್ಲ ಬಂದು 1 ವಾರ ಆಗಿದೆ. ಅಭಿಯಣ್ಣ ಸ್ಟೋರಿ ಹೇಳ್ತಾ ಇದ್ದಾರೆ, ನಾನು ಇಲ್ಲಿಗೆ ಹೊರಟಿದ್ದೆ, ಅಕ್ಕ ಹೇಳಿದ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಂಗಾಯ್ತು ಅಂತ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಅಂತ. ಇನ್ನು ಊಟ ಮಾಡ್ತಿದ್ರಾ? ಹಾಗೆ ಎಲ್ಲರೂ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಇದ್ದು. ಇದು ಹಾಗೆ ಬರುವಾಗ ನಾ ಅಲ್ಲಿ ಹೋಟೆಲ್ ಹತ್ರ ತಗೊಂಡು ಬಂದಿದ್ದು. ಇದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋಗಿ ನೋಡಿದಾಗ ಇಷ್ಟ ಆಯಿತು ನನಗೆ, ಹಾಗಾಗಿ ತಗೊಂಡು. ಚೆನ್ನಾಗಿತ್ತು, ಇದೊಂಥರ ಬ್ಯಾಲೆನ್ಸ್ ಮಾಡೋ ಅಂಥದ್ದು. ವೆರಿ ಗುಡ್. ಅದೊಂದು ಟೆಕ್ನಿಕ್ ಪ್ರೊಡ್ಯೂಸರ್ದೇ ಆಗಿರೋದಕ್ಕೆ. ನನ್ನ ಮಗಳು ಹೋಗ್ತಿದ್ದಂಗೆ ಆಟ ಸ್ಟಾರ್ಟ್ ಮಾಡಾಯ್ತು. ನನ್ನ ಮಗಳಿಗೆ ಈ ಗೇಮ್ ತುಂಬ ಇಷ್ಟ, ಯಾವಾಗಲೂ ಟ್ರಾಂಪ್ಲಿಂಗ್ ಗೇಮು ಇದು ಆಟ ಆಡಬೇಕು ಅಂತ ಹೇಳ್ತಾನೆ ಇರುತ್ತೆ. ಹಾಗಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದೆ. ಅಲ್ಲಿ ಯಾವುದೋ ಒಂದು ಪಾಪ ನಂಗೆ ಕನ್ನಡ ಬರಲ್ಲ ಅನ್ನೋದಕ್ಕೋ ಏನೋ, ನನಗೆ ಕನ್ನಡ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದೆ. ನನ್ನ ಮಗಳಿಗೆ ಸಿಟ್ಟು ಬಂದುಬಿಟ್ಟಿದೆಯಂತೆ, ಹಾಗಾಗಿ ಬಂದಿಲ್ಲೇನೋ ಹೇಳ್ತಾ ಇತ್ತು ನಮಗೆ. ಅವಳು ಹಂಗೆ ಹೇಳಿದ್ದಕ್ಕೆ ನನಗೆ ಸಿಟ್ಟು ಬಂದುಬಿಡ್ತು, ಅದಕ್ಕೆ ನಾನು ಮಾತಾಡ್ಸಲಿಲ್ಲ, ಸಿಟ್ಟಿನಲ್ಲಿ ಎದ್ದು ಬಂದೆ ಅಂತ ಹೇಳಿ ಹೇಳ್ತಾ ಇದ್ದೆ. ರೀ ಮಗಳೇನೋ ಹೇಳ್ತಿ ಕೇಳಿಸ್ಕೊಂಡ್ರಾ? ಇಲ್ಲ, ಆ್ಯಕ್ಚುಲಿ ಕೆಲವು ಮಕ್ಳು ಆ ಥರ ಜೋರು ಇರುತ್ತೆ. ಆ್ಯಕ್ಚುಲಿ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾರಲ್ಲ, ಅಲ್ಲಿ ಕೆಲವು ಮಕ್ಕಳು ಟೀಸ್ ಮಾಡ್ತಾವಂತೆ. ನನ್ನ ಮಗಳು ಮನನಿ ಗೌಡ ಅಲ್ಲ, ಹಾಗಾಗಿ ಗೌಡ ಅನ್ನೋದಕ್ಕೆ ತುಂಬ ಟೀಸ್ ಮಾಡ್ತಾರಂತೆ. ಗೌಡ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರಂತೆ. ಹಾಗಾಗಿ ನನ್ನ ಮಗಳು ಒಂದಿನ ಬಂದು ಅಳ್ತಾ ಇತ್ತು. ಕನ್ನಡ ಮಾತಾಡೋಕೆ ಬಂದಿಲ್ಲ ಅಂದರೆ ಅನ್ಎಜುಕೇಟೆಡ್ಸ್ ಅಂತ ಮಗಳು. ಆಗಿದ್ದೀನ ಒಂಚೂರಾದರೂ? ಇಲ್ಲ, ಏನು ಸಣ್ಣ ಆಗಿಲ್ವ ರೀ? ನನ್ನ ಮೀಸೆ ಸಣ್ಣ ಆಗೋಯ್ತಲ್ಲ ಅಂತ ಬೇಜಾರು. ಹೋದ ವಾರ ಇದ್ದಿದ್ದು ಮೀಸೆ, ಈ ವಾರ ಇಲ್ಲ. ಆ್ಯಕ್ಚುಲಿ ನಾವೀಗ ಬಂದಿರೋದು ಆಮೆಗುಂಡಿ ರೆಸಾರ್ಟ್ಗೆ. ಗೇಮ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಈ ಗೇಮ್ ನನಗೆ ಸ್ವಲ್ಪ ಭಯ, ಹಾಗಾಗಿ ಇದೇನು ಆಟ ಆಡೋಕ್ಕೆ ಹೋಗಲಿಲ್ಲ, ಹಾಗೆ ಸುಮ್ಮನೆ ದೂರದಿಂದ ನೋಡಿದೆ. ಇದನ್ನ ರೀ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋದು. ಅಕ್ಕ ಇಲ್ಲಿ ಒಡಿ ಮಗಳ ಮಧ್ಯದಲ್ಲಿ ನಿಂತ್ಕೊಂಡು ಇದು ಮಾಡು. ಅಯ್ಯೋ ಈ ಆಟನ ಆಟಾಡೋಕ್ಕೂ ಚಂದ, ನೋಡೋಕ್ಕೂ ಚಂದ. ಹಾಗಾಗಿ ಎಲ್ಲರೂ ಒಂದೊಂದ್ಸರಿ ಟ್ರೈ ಮಾಡ್ತಾ ಇದ್ದು.
ಆದರೆ 3 ಜನ 4 ಜನ ಹತ್ತಾಗಿಲ್ಲಂತೆ, ಮತ್ತು ಮಕ್ಕಳು ಜೊತೆ ಎಲ್ಲ ಹತ್ತಾಗಿಲ್ಲ, ಇಬ್ಬರಿಬ್ರು ಆಟ ಆಡ್ಬೋದು ಅಷ್ಟೇ. ಹಾಗಾಗಿ ನಾನು ಮತ್ತು ಹಿಮಾಸಿಸ್ ಅವರು ಟ್ರೈ ಮಾಡ್ದು. ಯಾರಾದರೂ ಇಲ್ಲಿಗೆ ಹೋದರೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗಿಂತ ತುಂಬ ಚೆನ್ನಾಗಿರುತ್ತೆ. ಬಟ್ ಸಣ್ಣ ಮಕ್ಕಳು ದೊಡ್ಡವರು ಆಟ ಆಡೋಕೆ ಹೋದರೆ ಮಕ್ಕಳು ಟ್ವಿಸ್ಟ್ ಆಗಿಬಿಡುತ್ತೆ, ಕಾಲು ಕೈ ಎಲ್ಲ. ಹಾಗಾಗಿ ಅದು ಸ್ವಲ್ಪ ಕೇರ್ ಮಾಡಬೇಕು. ಮಕ್ಕಳ ಜೊತೆ ಎಲ್ಲರೂ ಹೋದರೆ ಬರೀ ಮಕ್ಕಳನ್ನೇ ಆಟ ಆಡಕ್ಕೆ ಬಿಡಬೇಕು. ನಮ್ಮ ಜೊತೆ ಮಕ್ಕಳನ್ನ ಸೇರಿಸ್ಕೊಂಡು ಆಟ ಆಡಿದ್ರೆ ಅದು ಕೈ ಕಾಲೆಲ್ಲ ಟ್ವಿಸ್ಟ್ ಆಗುತ್ತೆ, ಅದು ಉಲ್ಟಾ ಪಲ್ಟಾ ಎಲ್ಲ ಆಗಿಬಿಡ್ತಾರೆ, ಗೊತ್ತಾಗಲ್ಲ ನಮಗೆ ಆಟಾಡೋ ಬಿರ್ಸಲ್ಲಿ. ಇಮ್ಮ ಆಮೆಗುಂಡಿ ಅಂತ ಆಮೆ ಥರ ಅದ್ರಲ್ಲಿ ಬೇರೆ ನಿನ್ನ ಬೇರೆ ಅಲ್ಲ, ಇವರೆಲ್ಲ ಮನೇಲಿ ಮಧ್ಯೆ ನಾವು ಇಟ್ಕೊಂಡು ಉಸಿರು ಕಟ್ಟಲ್ಲ, ಉಸಿರೇ ಕಟ್ಟದ, ಅದ್ರೊಳಗೆ ಇರುತ್ತಲ್ಲ ಏರು. ಮಕ್ಳು ಆಡಿದ್ರಲ್ಲ ಅವರು, ಏನಾದ್ರೂ ಆದ್ರೆ ನಂದು ಸತೀಶ್ ಅಷ್ಟೇ. ಅಲ್ವಾ? ನನಗೆ ಯಾಕೋ ಸ್ವಲ್ಪ ಭಯ ಆಯಿತು, ಅದಕ್ಕೆ ಫಸ್ಟ್ ಹಿಮಾಸಿಸ್ ಅವ್ರನ್ನ ಕಳಿಸ್ದೆ. ಈ ಗೇಮ್ ನಮಗೆ ದೂರದಿಂದ ನಿಂತ್ಕೊಂಡು ನೋಡೋಕ್ಕೆ ಚೆನ್ನಾಗಿದೆ ಅನಿಸುತ್ತೆ, ಖುಷಿ ಅನಿಸುತ್ತೆ, ಹೋಗಬೇಕು ಅನಿಸುತ್ತೆ. ಬಟ್ ಇದು ಈ ಥರ ಹಿಂಗೆ ಹಾಕ್ಬಿಟ್ಟು ನಾವು ಆಚೆ ಈಚೆ ಹೋಗ್ಬಾರ್ದು. ಯಾಕಂದರೆ ಅವರಿಗೆ ಸುಸ್ತಾಗ್ತಾ ಇರ್ತೀವೋ ಅಥವಾ ಬೇಡ ಸಾಕು ಅಂತಿರ್ತಾರೋ ನಮಗೆ ಗೊತ್ತಾಗಲ್ಲ. ಅವ್ರು ಹೇಳೋದು ನಮಗೆ ಕೇಳಿಸ್ತಾ ಇರಲ್ಲ, ಬರೀ ನಾವು ನೋಡಿ ಮಜಾ ತಗೊಳ್ತಾ ಇರ್ತೀವಿ. ಹೋಗ್ತೀನಮ್ಮ ನೀನು ಇದಕ್ಕೆ? ಹೋಗ್ತೀಯಾ? ಧೈರ್ಯ ಬಂದ್ಬಿಡ್ತಲ್ಲ. ಅವರು ಆ್ಯಕ್ಚುಲಿ ಅಲ್ಲಿ ಆಟ ಆಡುವಾಗ ನಾವು ಮಾತಾಡ್ತಾ ನಿಂತಿರ್ತೀವಿ, ಮತ್ತು ಅಲ್ಲಿ ಹೇಳ್ಕೊಳ್ಳೋಕ್ಕೆ ಅಂತಲೇ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಭಯ ಆದರೆ ಹೇಳ್ಕೊಳ್ಳೋಕ್ಕೆ ಅಂತಲೇ ಅಲ್ಲಿ ದಾರ ಇರುತ್ತೆ, ಹಗ್ಗ ಕೊಟ್ಟಿರ್ತಾರೆ. ಬಟ್ ನಮಗೆ ಗೊತ್ತಿರಲ್ಲ ಅವ್ರಿಗೆ ಸುಸ್ತಾಗ್ತಿದೆಯೋ, ಅವರು ಆಟ ಆಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನಮಗೆ ಬ್ಲೋ ಮಾಡಿಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಅವರಿಗೆ ಡೈಲಿ ಆಟ ಆಡಿಸ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೇನು ಅನಿಸಲ್ಲ. ನಾವು ಹಿಂಗೆ ಮಾತಾಡೋದ್ರಲ್ಲಿ ಮುಳುಗೋದ್ರೆ ಪಾಪ ಅವ್ರ ಕತೆ ಗೋವಿಂದ. ಮಕ್ಕಳನ್ನ ಬಿಡಲ್ಲ, ಅವ್ರಾಗೆ ಮಕ್ಕಳನ್ನು ಬಿಡಲ್ಲ. ಆ್ಯಕ್ಚುಲಿ ಅವರಿಗೆ ಅಲ್ಲಿ ಸುಸ್ತಾಗ್ತಾ ಇತ್ತಂತೆ, ಸ್ವಲ್ಪ ಗಾಳಿ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತಂತೆ. ಹೋಗಮ್ಮ, ಈಗ ನಿಮ್ಮ ಸರ್ದಿ. ಉಸಿರು ಕಟ್ಟುತ್ತಾ ಒಂದು ಸ್ವಲ್ಪ? ಉಸಿರು ಕಟ್ಟಿದ್ರೆ ಬದುಕಕ್ಕಾಗುತ್ತಾ? ಮಾತಾಡ್ತಾ ಕೂತ್ಕೋಬಿಡಿ, ಬೇಗ ಹೇಳ್ಕೊಂಬಿಡಿ. ಹಿಂಗ ಅನ್ನು ಕೈ ಆಕ್ಷನ್ ಮಾಡು, ನನಗೆ ಒಳಗಡೆ ಹೋಗಿ ಏನಾದ್ರೂ ಇದಾಯ್ತು ಅಂದ್ರೆ ಹಿಂಗ ಅನ್ನ ಕರಿ ಎಳಿತೀನಿ. ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬನ್ನಿ ಅಮ್ಮಂಗೆ ಹೋಗಿ. ಯಾಕಮ್ಮ ಏನಾಗಲ್ಲ? ಏನಾಯ್ತಮ್ಮ? ಯಾಕೆ ಹೆದರಿಕೆ ಆಯ್ತಾ? ಯಾಕಮ್ಮ ಏನಾಯ್ತು? ಇನ್ನ ಕೆಲವರು ಈ ಗೇಮ್ ಆಟ ಆಡಬೇಕು ಅಂತ ಇದ್ದವರು ಸ್ವಲ್ಪ ಕೇರ್ಫುಲ್ಲಾಗಿ ಆಟ ಆಡಿ. ಹಾಗೆ ಸ್ವಲ್ಪ ಉಸಿರಾಟದ ತೊಂದರೆ ಇದ್ದವರು ಕೂಡ ಬೇಡ ಅಂತಲೇ ನಾನು ಹೇಳೋದು. ಹಾಗೆ ಇವತ್ತು ನಾನು ಮಾಡಿರೋ ಶಾರ್ಟ್ ಮೂವಿ ಇವತ್ತು 4 ಗಂಟೆಗೆ ಸಂಜೆ ರಿಲೀಸ್ ಆಗ್ತಾ ಇದೆ. ಸತೀಶ್ ಹಿರೇಗೌಡ ಫಿಲಿಮ್ಸ್ ಯೂಟ್ಯೂಬ್ ಚಾನಲಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.